ಕನ್ನಡ ಭಾಗದಲ್ಲಿ ನಿರ್ಮಾಣವಾಗಲಿರುವ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ಅದು ಯಾವುದೇ ಕಾರಣಕ್ಕೂ ನಿರ್ಮಾಣ ಆಗಬಾರದು ಅಂತ ಸಾಕಷ್ಟು ಹೋರಾಟ ಪ್ರತಿಭಟನೆಗಳು ಆಕ್ರೋಶ ವ್ಯಕ್ತವಾಗಿದ್ರು ಕೂಡ ಈ ಹಿಂದೆ ಹಲವು ಬಾರಿ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬಂದಾಗಲೂ ಕೂಡ ಅದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಈಗ ಈ ವಿರೋಧದ ಮಧ್ಯದಲ್ಲಿ ಮತ್ತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೇಂದ್ರದ ವಿರುದ್ಧ ಕರಾವಳಿಗರು ಕೆಂಡ, ಸಮುದ್ರಕ್ಕೆ ಜಿಗಿದು ಮೀನುಗಾರರ ಆಕ್ರೋಶ. ಸಮುದ್ರಕ್ಕೆ ಜಿಗಿದು ಆಕ್ರೋಶ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಅಂದಹಾಗೆಯೇ ಈ ದೃಶ್ಯ ಕಂಡು ಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ. ಕೇಂದ್ರ ಸರ್ಕಾರ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಸ್ತು ಎಂದಿದೆ. ಜೆಎಸ್ಡಬ್ಲ್ಯೂ ಕಂಪನಿಗೆ ಗುತ್ತಿಗೆ ನೀಡಿದೆ. ಜಿಲ್ಲಾಡಳಿತದ ಇವತ್ತು ನಿಷೇಧಾಜ್ಞೆ ವಿಧಿಸಿ ಭೂ ವಿಜ್ಞಾನ ಸಮೀಕ್ಷೆ ನಡೆಸಲು ಮುಂದಾಗಿದೆ. ಆದರೆ ಇದನ್ನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಇವತ್ತು ಮುಂದುವರಿಯುತ್ತೆ. ಇದು ಅತ್ಯಂತ ದೊಡ್ಡ ಬಂದರಾಗ್ತದೆ. ಆಕ್ಚುಲಿ ಜನಕ್ಕೆ ನಮ್ಮ ಸಾರ್ವಜನಿಕರು ಹೆಚ್ಚಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ಎಷ್ಟು ಎಕರೆ ಹೋಗ್ತದೆ ಅಂತ ಹೇಳ್ಕೊಂಡು. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಅಂಕೋಲಾ ಸಿಟಿವರೆಗೂ ಹೋಗ್ತದೆ. ಈ ಕಡೆಯಿಂದ ಕಂತ್ರಿ ಪೂರ್ತಿ ಅಲಗೇರಿವರೆಗೂ ಜಾಗ ಇದು ಅವ್ರಿಗೆ ಅಷ್ಟು ಜಾಗ ಬೇಕಾಗ್ತದೆ. ಯಾಕೆ ಕೇಳಿದ್ರೆ ಇಷ್ಟೆಲ್ಲ ಜಾಗ ಅವರು ಹೋಗ್ತಾರೆ. ಅಷ್ಟೇ ಅಲ್ಲದೆ ಸಾವಿರಾರು ಕುಟುಂಬಗಳು ಇದರಲ್ಲೇ ಇದು ನಿರ್ಗತಿಕರಾಗುವ ಒಂದು ಸನ್ನಿವೇಶ ಉಂಟು. ಗ್ರೀನ್ ಫೀಲ್ಡ್ ಬಂದರು ಬೇಡ ಅನ್ನುತ್ತಿರುವ ಸ್ಥಳೀಯರೊಂದಿಗೆ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಇವತ್ತು ಸಭೆ ಮಾಡಲಿದ್ದಾರೆ. ಇನ್ನು ವಾಣಿಜ್ಯ ಬಂದರು ನಿರ್ಮಾಣವಾದರೆ ಅದೆಷ್ಟೋ ಕುಟುಂಬ ಬೀದಿಗೆ ಬೀಳುತ್ತೆ. ಪ್ರಾಣ ಕೊಡ್ತೀವಿ, ಬಂದರು ನಿರ್ಮಾಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಮೀನುಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅವ್ರ ಬೇಡಿಕೆ ಏನಂತ ತಿಳ್ಕೊಳ್ಳೋದಕ್ಕೆ ನಾವು ಸನ್ಮಾನ್ಯ ಶಾಸಕರು MLC ಸರ್ ಎಲ್ಲರೂ ಕೂಡ ಇವತ್ತು ಸುಮಾರು ಚರ್ಚೆ ಆಯ್ತು. ಅವ್ರ ಬೇಡಿಕೆ ಏನಂತ ತಿಳ್ಕೊಂಡಿದೀವಿ. ಒಟ್ಟಿನಲ್ಲಿ ಕೇಣಿ ಬಂದರು ನಿರ್ಮಾಣಕ್ಕೆ ಸ್ಥಳೀಯ ಮೀನುಗಾರರು ಉಗ್ರ ರೂಪ ತಾಳಿದ್ದಾರೆ. ಹೋರಾಟದ ಹಾದಿ ಹಿಡಿಯುವ ಎಚ್ಚರಿಕೆ ನೀಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇವತ್ತು ಹೊನ್ನಾವರದ ಕೆಲ ಭಾಗಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆ ಯಾಕೆ? ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಕಾರಣ ಅತಿ ಹೆಚ್ಚು ವಿರೋಧದ ಮಧ್ಯದಲ್ಲೂ ಕೂಡ ಇವತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ವೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ವಿರೋಧದ ಮಧ್ಯದಲ್ಲೂ ಕೂಡ ಸರ್ವೆ ಮಾಡ್ತೀವಿ ಅಂತ ಅಧಿಕಾರಿಗಳು ಬರ್ತಿದ್ದಾರಲ್ಲ, ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಬಂದರು ಅಭಿವೃದ್ಧಿ ಯೋಜನಾ ಸ್ಥಳದ ತನಕ ಕೂಡ ಕಾಮಗಾರಿಯ ಸರ್ವೆ ಆಗುತ್ತಂತೆ. ಸರ್ವೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶವನ್ನ ನೀಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ವಿರೋಧ ಇದೆಲ್ಲದರ ಮಧ್ಯದಲ್ಲೂ ಕೂಡ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರಲ್ಲ, ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಆಲ್ರೆಡಿ ಅಲರ್ಟ್ ಆಗಿದ್ದಾರೆ. ಆ ಕಾರಣದಿಂದ ಜಿಲ್ಲಾಡಳಿತ ಕೂಡ ಇಂಥದ್ದೊಂದು ಕ್ರಮ ಅಂದ್ರೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ ದೂರವಾಣಿ ಸಂಪರ್ಕದಲ್ಲಿ. ಶೇಷಗಿರಿ, ದೊಡ್ಡ ಮಟ್ಟದ ವಿರೋಧ ಹೋರಾಟ ಇದೆಲ್ಲದರ ಮಧ್ಯದಲ್ಲೂ ಕೂಡ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳ ಆಗಮನ, ಇವತ್ತಿನ ಅಲ್ಲಿನ ಪರಿಸ್ಥಿತಿ ಜೊತೆಗೆ ಏನೆಲ್ಲ ಆಗುತ್ತೆ ಇವತ್ತು? ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬಂದರು ಕಾಮಗಾರಿ ವಿಚಾರದಲ್ಲಿ ಇವತ್ತು ಆ ಸರ್ವೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂತದ್ದು. ಹೊನ್ನಾವರ ತಾಲೂಕಿನ ಹಿರೇಮಠದ ಸ್ಮಶಾನದಿಂದ ಅವತ್ತು ಕಾಸರಗೋಡು ಗ್ರಾಮದವರೆಗೆ ಇವತ್ತು 140 ಸೆಕ್ಷನ್ ಅನ್ನು ಜಾರಿಗೊಳಿಸಿ ರಾತ್ರಿ 9 ಗಂಟೆವರೆಗೆ ಈ ಒಂದು ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಕೈಗೊಂಡಿದೆ. ಯಾಕಂತ ಹೇಳಿದ್ರೆ ಕಳೆದ 15 ವರ್ಷಗಳಿಂದ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇಲ್ಲಿ ವಾಣಿಜ್ಯ ಬಂದರು ಕಾಮಗಾರಿ ಆಗ್ತದೆ. ಸಾಗರಮಾಲಾ ಯೋಜನೆಯಡಿ ಆಗ್ತಾ ಇದೆ. ಆದ್ರೆ ಇಲ್ಲಿನ ಸ್ಥಳೀಯರ ಒಂದು ವಿರೋಧದ ಕಾರಣದಿಂದಾಗಿ ಯೋಜನೆ ಇನ್ನೂ ಕೂಡ ಕಾರ್ಯಗತ ಆಗಿಲ್ಲ. ಹೀಗಾಗಿ ಈ ಹಿಂದೆ ಕೂಡ ಹಲವು ಬಾರಿ ಸರ್ವೆ ನಡೆಸಿದ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ವಿರೋಧ ವ್ಯಕ್ತಪಡಿಸಿ ಭಾರಿ ಪ್ರತಿಭಟನೆ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಸರ್ವೆ ಕಾರ್ಯ ಸ್ಥಗಿತಗೊಂಡಿತ್ತು. ಆದರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಸರ್ವೆ ಕಾರ್ಯ ನಡೆಸುವ ಹಿನ್ನೆಲೆಯಲ್ಲಿ
ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯರು ಕೂಡ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ಇದಕ್ಕೆ ಸ್ಥಳೀಯರು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತದ ಈ ಒಂದು ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಮೀನುಗಾರಿಕೆಯನ್ನು ಬಂದ್ ಮಾಡೋ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಶ್ರುತಿ. ಓಕೆ ಶೇಷಗಿರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಉತ್ತರ ಕನ್ನಡ ಭಾಗದಲ್ಲಿ ನಿರ್ಮಾಣವಾಗಲಿರುವ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ಅದು ಯಾವುದೇ ಕಾರಣಕ್ಕೂ ನಿರ್ಮಾಣ ಆಗಬಾರದು ಅಂತ ಸಾಕಷ್ಟು ಹೋರಾಟ, ಪ್ರತಿಭಟನೆಗಳು, ಆಕ್ರೋಶ ವ್ಯಕ್ತವಾಗಿದ್ರು ಕೂಡ ಈ ಹಿಂದೆ ಹಲವು ಬಾರಿ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬಂದಾಗಲೂ ಕೂಡ ಅದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಈಗ ಈ ವಿರೋಧದ ಮಧ್ಯದಲ್ಲಿ ಮತ್ತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೇಂದ್ರದ ವಿರುದ್ಧ ಕರಾವಳಿಗರು ಕೆಂಡ, ಸಮುದ್ರಕ್ಕೆ ಜಿಗಿದು ಮೀನುಗಾರರ ಆಕ್ರೋಶ. ಸಮುದ್ರಕ್ಕೆ ಜಿಗಿದು ಆಕ್ರೋಶ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಅಂದಹಾಗೆಯೇ ಈ ದೃಶ್ಯ ಕಂಡು ಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ. ಕೇಂದ್ರ ಸರ್ಕಾರ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಸ್ತು ಎಂದಿದೆ. JSW ಕಂಪನಿಗೆ ಗುತ್ತಿಗೆ ನೀಡಿದೆ. ಜಿಲ್ಲಾಡಳಿತದ ಇವತ್ತು ನಿಷೇಧಾಜ್ಞೆ ವಿಧಿಸಿ ಭೂ ವಿಜ್ಞಾನ ಸಮೀಕ್ಷೆ ನಡೆಸಲು ಮುಂದಾಗಿದೆ. ಆದರೆ ಇದನ್ನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಇವತ್ತು ಮುಂದುವರಿಯುತ್ತೆ. ಇದು ಅತ್ಯಂತ ದೊಡ್ಡ ಬಂದರ್ ಆಗ್ತದೆ. ಆ್ಯಕ್ಚುಲಿ ಜನಕ್ಕೆ ನಮ್ಮ ಸಾರ್ವಜನಿಕರು ಹೆಚ್ಚಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ಎಷ್ಟು ಎಕರೆ ಹೋಗ್ತದೆ ಅಂತ ಹೇಳ್ಕೊಂಡು. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಅಂಕೋಲಾ ಸಿಟಿವರೆಗೂ ಹೋಗ್ತದೆ. ಈ ಕಡೆಯಿಂದ ಕಂತ್ರಿ ಪೂರ್ತಿ ಅಲಗೇರಿವರೆಗೂ ಜಾಗ ಅಷ್ಟು ಜಾಗ ಬೇಕಾಗ್ತದೆ. ಯಾಕೆ ಕೇಳಿದ್ರೆ ಇಷ್ಟೆಲ್ಲ ಜಾಗ ಅವರು ಹೋಗ್ತಾರೆ. ಅಷ್ಟೇ ಅಲ್ಲದೆ ಸಾವಿರಾರು ಕುಟುಂಬಗಳು ಇದರಲ್ಲೇ ಇದು ನಿರ್ಗತಿಕರಾಗುವ ಒಂದು ಸನ್ನಿವೇಶ ಉಂಟು. ಗ್ರೀನ್ ಫೀಲ್ಡ್ ಬಂದರು ಬೇಡ ಅನ್ನುತ್ತಿರುವ ಸ್ಥಳೀಯರೊಂದಿಗೆ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಇವತ್ತು ಸಭೆ ಮಾಡಲಿದ್ದಾರೆ. ಇನ್ನು ವಾಣಿಜ್ಯ ಬಂದರು ನಿರ್ಮಾಣವಾದರೆ ಅದೆಷ್ಟೋ ಕುಟುಂಬ ಬೀದಿಗೆ ಬೀಳುತ್ತೆ. ಪ್ರಾಣ ಕೊಡ್ತೀವಿ, ಬಂದರು ನಿರ್ಮಾಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಮೀನುಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅವ್ರ ಬೇಡಿಕೆ ಏನಂತ ತಿಳ್ಕೊಳ್ಳೋದಕ್ಕೆ ನಾವು ಸನ್ಮಾನ್ಯ ಶಾಸಕರು, MLC ಸರ್ ಎಲ್ಲರೂ ಕೂಡ ಇವತ್ತು ಸುಮಾರು ಚರ್ಚೆ ಆಯ್ತು. ಅವ್ರ ಬೇಡಿಕೆ ಏನಂತ ತಿಳ್ಕೊಂಡಿದೀವಿ. ಒಟ್ಟಿನಲ್ಲಿ ಕೇಣಿ ಬಂದರು ನಿರ್ಮಾಣಕ್ಕೆ ಸ್ಥಳೀಯ ಮೀನುಗಾರರು ಉಗ್ರ ರೂಪ ತಾಳಿದ್ದಾರೆ. ಹೋರಾಟದ ಹಾದಿ ಹಿಡಿಯುವ ಎಚ್ಚರಿಕೆ ನೀಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇವತ್ತು ಹೊನ್ನಾವರದ ಕೆಲ ಭಾಗಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆ ಯಾಕೆ? ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಕಾರಣ ಅತಿ ಹೆಚ್ಚು ವಿರೋಧದ ಮಧ್ಯದಲ್ಲೂ ಕೂಡ ಇವತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ವೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ವಿರೋಧದ ಮಧ್ಯದಲ್ಲೂ ಕೂಡ ಸರ್ವೆ ಮಾಡ್ತೀವಿ ಅಂತ ಅಧಿಕಾರಿಗಳು ಬರ್ತಿದ್ದಾರಲ್ಲ, ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಬಂದರು ಅಭಿವೃದ್ಧಿ ಯೋಜನಾ ಸ್ಥಳದ ತನಕ ಕೂಡ ಕಾಮಗಾರಿಯ ಸರ್ವೆ ಆಗುತ್ತಂತೆ. ಸರ್ವೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ